ಹಲೋ ನನ್ನೆಲ್ಲ ಶಿಕ್ಷಕ ವಿದ್ಯಾರ್ಥಿ ಮಿತ್ರರೇ, ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಕರ್ನಾಟಕ TET ಎಕ್ಸಾಮಿನೇಷನ್ 2025ಗೆ ಪ್ರಿಪ್ರೇಷನ್ ಮಾಡ್ತಾ ಇರ್ತಕ್ಕಂಥ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ, ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು 2024ರಲ್ಲಿ ಪೇಪರ್ 1ನಲ್ಲಿ ಲ್ಯಾಂಗ್ವೇಜ್ 1 ಮತ್ತು ಲ್ಯಾಂಗ್ವೇಜ್ 2 ಮೇಲೆ ಗ್ರಾಮರ್ ಆ್ಯಂಡ್ ವೊಕ್ಯಾಬುಲರಿ ಒಂದು ಟಾಪಿಕ್ ಮೇಲೆ ಕೇಳಿದಂಥ ಪ್ರಶ್ನೆಗಳನ್ನು ಸಾಲ್ವ್ ಮಾಡೋಣ. ಜೊತೆಗೆ ಆ್ಯಂಡ್ ಡೀಟೇಲ್ ಅನಾಲಿಸಿಸ್ ಆಫ್ ಆಲ್ ಆಪ್ಷನ್ಸ್. ಈ ವಿಡಿಯೋ ನಿಮ್ಮ ಒಂದು ಎಕ್ಸಾಮ್ ಪ್ರಿಪ್ರೇಷನ್ಗೆ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ಪ್ಲೀಸ್ ವಾಚ್ ದ ವಿಡಿಯೋ ಫ್ರಮ್ ಬಿಗಿನಿಂಗ್ ಟಿಲ್ ಎಂಡ್. ಸೊ ಲುಕ್ ಎಟ್ ದ ಟಾಪಿಕ್ ದೆನ್. ಎವ್ರಿವನ್ ಲವ್ಡ್ ಹಿಮ್. ದ ಕರೆಕ್ಟ್ ಟ್ರಾನ್ಸ್ಫಾರ್ಮೇಷನ್ ಆಫ್ ದ ಸೆಂಟೆನ್ಸ್ ಈಸ್. ಇಲ್ಲಿ ಸೆಂಟೆನ್ಸನ್ನು ಕೊಟ್ಟಿದ್ದಾರೆ, ಇದು ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿದೆ. ಇದರದ್ದು ಕರೆಕ್ಟು ಪ್ಯಾಸಿವ್ ಫಾರ್ಮ್ ಯಾವುದು ಅಂತ ಕೇಳಿದ್ದಾರೆ. ಓಕೆ, ಹಿ ಈಸ್ ಬೀಯಿಂಗ್ ಲವ್ಡ್ ಬೈ ಎವ್ರಿವನ್, ಹಿ ಈಸ್ ಲವ್ಡ್ ಬೈ ಎವ್ರಿವನ್, he was loved by everyone, he has been loved by everyone. ಇಲ್ಲಿ ಕರೆಕ್ಟ್ ಆದಂಥ ಆನ್ಸರನ್ನು ನೋಡಬೇಕು. ಇಲ್ಲಿ ಕೊಟ್ಟಿರೋ ಸಿಂಪಲ್ ಪಾಸ್ಟಲ್ಲಿರೋದ್ರಿಂದ ಆಪ್ಷನ್ 3 he was loved by everyone ಅನ್ನೋಂಥದ್ದು ಸರಿಯಾದ ಉತ್ತರ. ಮಿಕ್ಕಿದ್ದು ಯಾಕೆ ಅಲ್ಲ ಅಂತಂದರೆ, ಬಿಕಾಸ್ ಇಲ್ಲಿ ಈಸ್ ಬೀಯಿಂಗನ್ನು ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಆರ್ ಪಾಸ್ಟ್ ಕಂಟಿನ್ಯೂಸಲ್ಲಿ ಯೂಸ್ ಮಾಡ್ತೀವಿ. ಆಮೇಲೆ ಇಲ್ಲಿ ಈಸ್ ಲವ್ಡ್ ಅಂತ ಬಂದಿದೆ, ಅಗೇನ್ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿದೆ ಅದನ್ನು ಕೂಡ. ಆ್ಯಂಡ್ ಥರ್ಡ್ ಆಪ್ಷನ್ ಈಸ್ ಕರೆಕ್ಟ್ ಒನ್, ಯಾಕಂದರೆ ಇಟ್ ಮ್ಯಾಚಸ್ ದ ಟೆನ್ಸ್ ಆ್ಯಂಡ್ ದ ವಾಯ್ಸ್. ಸೊ ಫೋರ್ತ್ ಒನ್ನು ಹ್ಯಾಸ್ ಬೀನ್ ಇದೆ, ಅದನ್ನು ಕೂಡ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಲ್ಲಿ ಯೂಸ್ ಮಾಡುವಂಥದ್ದು. ಸೊ ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ 3. ದೆನ್ ದ ಟೂ ಬಾಯ್ಸ್ ಶೇರ್ಡ್ ದ ಕೇಕ್ ಡ್ಯಾಶ್ ದೆಮ್. ದ ಕರೆಕ್ಟ್ ವರ್ಡ್ ಟು ಬಿ ಫಿಲ್ಡ್ ಇನ್. ಇಲ್ಲಿ ಪ್ರಿಪೋಸಿಷನನ್ನು, ಸರಿಯಾದ ಪ್ರಿಪೋಸಿಷನನ್ನು ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ತುಂಬ್ರಿ ಅಂತ ಹೇಳಿದ್ದಾರೆ. ನಮಗೆಲ್ಲರಿಗೂ ಗೊತ್ತಿದೆ. ಸೊ ವೆನ್ ವಿ ಟಾಕ್ ಅಬೌಟ್ ಟೂ ಥಿಂಗ್ಸ್ ಆರ್ ಪರ್ಸನ್ಸ್, ನಾವಲ್ಲಿ ಏನು ಮಾಡ್ತೀವಿ, ಬಿಟ್ವೀನನ್ನು ಯೂಸ್ ಮಾಡ್ತೀವಿ. ಸೊ ಹಾಗಾಗಿ ಬಿಟ್ವೀನ್ ಇಸ್ ದ ರೈಟ್ ಆನ್ಸರ್. ವೈ ನಾಟ್ ಅಮಂಗ್ ಬೈ ಟು. ಇಲ್ಲಿ ಅಮಂಗ್ ಈಸ್ ಯೂಸ್ಡ್ ಫಾರ್ ಮೋರ್ ದೆನ್ 2 ಆರ್ ಆಬ್ಜೆಕ್ಟ್ಸ್ ಇದ್ದಾಗ, ಪರ್ಸನ್ಸ್ ಇದ್ದಾಗ ಯೂಸ್ ಮಾಡ್ತೀವಿ, ಮೋರ್ ದೆನ್ 2 ಇದ್ದಾಗ. ಬೈ ಈಸ್ ರಿಲೇಟೆಡ್ ಟು, ಇಟ್ಸ್ ಅನ್ರಿಲೇಟೆಡ್ ಟು ಡಿಸ್ಟ್ರಿಬ್ಯೂಷನ್, ಅದನ್ನು ಕೂಡ ಇನ್ಕರೆಕ್ಟ್ ಆಗುತ್ತೆ. 2 ಡಸಂಟ್ ಫಿಟ್ ಕಾಂಟೆಕ್ಸ್ಟುವಲಿ. ಇಲ್ಲಿ 2 ಅನ್ನೋದು ಕೂಡ ಇಲ್ಲಿ ಸೂಟೇಬಲ್ ಆಗೋದಿಲ್ಲ. ಹಾಗಾಗಿ ಫಸ್ಟ್ ಆಪ್ಷನ್ ಈಸ್ ಬಿಟ್ವೀನ್ ಇಸ್ ದ ರೈಟ್ ಆನ್ಸರ್. Question number 18. Rajan was in Bombay last year. He dash in a bank. The correct word or words to be filled in the blank. ಇಲ್ಲಿ ಏನು ಮಾಡಬೇಕು, ಕರೆಕ್ಟ್ ಫಾರ್ಮ್ ಆಫ್ ದ ಟೆನ್ಸ್ ತುಂಬಬೇಕು. ಈಸ್ ವರ್ಕಿಂಗ್, ವರ್ಕ್ಸ್ ಬೈ, ಹ್ಯಾಸ್ ವರ್ಕ್ಡ್ ಅಂತ ಇದೆ. ಸೊ ರಾಜನ್ ವಾಸ್ ಇನ್ ಬಾಂಬೆ ಲಾಸ್ಟ್ ಇಯರ್. ನೋಡಿ, ಇಲ್ಲಿ ಫಸ್ಟ್ ಕೊಟ್ಟಿರ್ತಕ್ಕಂಥ ಫಸ್ಟ್ ಪಾರ್ಟ್ ಆಫ್ ದ ಸೆಂಟೆನ್ಸು ಪಾಸ್ಟ್ ಟೆನ್ಸಲ್ಲಿದೆ. ದೆನ್ ನೆಕ್ಸ್ಟ್ ಪಾರ್ಟಲ್ಲಿ ಕೂಡ ಏನಾಗಬೇಕು, ಪಾಸ್ಟ್ ಟೆನ್ಸ್ ಆಗಬೇಕದು, ಅಲ್ಲಿ ಪ್ರೆಸೆಂಟ್ ಅಂತೂ ಬರೋದಿಲ್ಲ. ಸೊ ಹಾಗಾಗಿ ಆನ್ಸರ್ ಈಸ್ ಹ್ಯಾಸ್ ವರ್ಕ್ಡ್ ಅಂತ ಬರುತ್ತೆ. ಇನ್ ದ ಸೆನ್ಸ್ ದ ಆ್ಯಕ್ಷನ್ ಈಸ್ ಕಂಪ್ಲೀಟೆಡ್ ಅಲ್ಲಿ. ಓಕೆ, ಹೇಗೆ ವಾಸ್ ಇನ್ ಬಾಂಬೆ ಲಾಸ್ಟ್ ಇಯರ್ ಶೋಸ್ ಅ ಪಾಸ್ಟ್, ಆ್ಯಂಡ್ ವಾಸ್ ಹ್ಯಾಸ್ ವರ್ಕ್ಡ್ ಇಂಪ್ಲೈಸ್ ಪಾಸ್ಟ್ ಎಕ್ಸ್ಪೀರಿಯನ್ಸ್. ಓಕೆ, ಈಸ್ ವರ್ಕಿಂಗು ಪ್ರೆಸೆಂಟ್ ಇದೆ, ಡಸಂಟ್ ಮ್ಯಾಚ್ ವಿತ್ ದಟ್ ಒನ್. ವರ್ಕ್ಸ್ ಈಸ್ ಸಿಂಪಲ್ ಪ್ರೆಸೆಂಟ್ ಇದೆ, ಅಗೇನ್ ಮಿಸ್ ಮ್ಯಾಚ್ಡ್ ಆಗುತ್ತೆ. ಆ್ಯಂಡ್ ಬೈ ಈಸ್ ನಾಟ್ ಎ ವರ್ಬ್, ಸೊ ಇಟ್ಸ್ ಇರ್ರಿಲೆವೆಂಟ್. ಸೊ ಹಾಗಾಗಿ ಆಪ್ಷನ್ 4 ಹ್ಯಾಸ್ ವರ್ಕ್ಡ್ ಈಸ್ ದ ರೈಟ್ ಆನ್ಸರ್. ರಮ್ಯಾ ವೆಂಟ್ ಟು ದ ಮಾರ್ಕೆಟ್ ಆ್ಯಂಡ್ ಬಾಟ್ ಡ್ಯಾಶ್ ಪೆನ್ ಆ್ಯಂಡ್ ಡ್ಯಾಶ್ ಎರೇಜರ್. ದ ಕರೆಕ್ಟ್ ವರ್ಡ್ಸ್ ಟು ಬಿ ಫಿಲ್ಡ್. ಅಂದರೆ ಇಲ್ಲಿ ಕರೆಕ್ಟ್ ಆರ್ಟಿಕಲ್ಸ್ ಯಾವ್ಯಾವ ತುಂಬಬೇಕು ಅಂತ ಕೇಳಿದ್ದಾರೆ. ಸೊ ಆ್ಯಸ್ ವಿ ಆಲ್ ನೋ ದ್ಯಾಟ್, ಈಗ ಅ ಬಂತಂದರೆ ಬಿಫೋರ್ ಕಾನ್ಸನೆಂಟ್ ವರ್ಡ್ಸ್ ಯೂಸ್ ಮಾಡ್ತೀವಿ, ಆ್ಯನ್ ಬಂದರೆ ಬಿಫೋರ್ ಓವೆಲ್ ಸೌಂಡ್ ಯೂಸ್ ಮಾಡ್ತೀವಿ, ದ ಬಂದರೆ ದೆರ್ ಆರ್ ವೇರಿಯಸ್ ಕಂಡೀಷನ್ಸ್. ಓಕೆ, ಸೊ ಇಲ್ಲಿ ನೋಡೋದಾದರೆ ರಮ್ಯಾ ವೆಂಟ್ ಟು ದ ಮಾರ್ಕೆಟ್ ಆ್ಯಂಡ್ ಬಾಟ್ ಅ ಪೆನ್ ಆ್ಯಂಡ್ ಆ್ಯನ್ ಇರೇಜರ್. Okay, a and an are the correct articles to be filled in the blank. Okay, an is as I said, used before a word starting with a vowel sound. Okay, an eraser, that suits that. And 1, 3 and 4 they all have at least one wrong article in usage ಕೊಟ್ಟಿರೋದು. ಸೊ ಹಾಗಾಗಿ ಆಪ್ಷನ್ 4, sorry, second option is the right one. If you had told me I dash helped you, the correct word or words to be. ಇಲ್ಲಿ ಏನಾಗಿದೆ, ನಮಗೆ ಕಂಡೀಷನಲ್ಸ್ ಅಂತ ಬರುತ್ತೆ. ಇನ್ ಇಂಗ್ಲೀಷ್ ವಿ ಹ್ಯಾವ್ 3 ಕಂಡೀಷನಲ್ಸ್. ಅಂದರೆ ಇಫ್ ಕ್ಲಾಸ್ ಅಂತ ಹೇಳ್ತೀವಿ. ಫಸ್ಟ್ ಕಂಡೀಷನ್ ಅಂದರೆ ಓಪನ್ ಕಂಡೀಷನ್ನು, ಸೆಕೆಂಡ್ ಕಂಡೀಷನ್ನು ಇಂಪ್ರೊಬೆಬಲ್ ಕಂಡೀಷನ್ನು, ಥರ್ಡ್ ಕಂಡೀಷನ್ನು ಇಂಪಾಸಿಬಲ್ ಕಂಡೀಷನ್ಸ್ ಅಂತ ಇದೆ. ಓಕೆ, ಸೊ ಹಾಗಾಗಿ ಇಲ್ಲಿ ಇಫ್ ಯು ಹ್ಯಾಡ್ ಟೋಲ್ಡ್ ಮೀ, ಇಲ್ಲಿ ಇದು ಥರ್ಡ್ ಕಂಡೀಷನ್ ಇಲ್ಲಿದೆ. ಪಾಸ್ಟ್ ಪರ್ಫೆಕ್ಟ್ ಟೆನ್ಸನ್ನು ಯೂಸ್ ಮಾಡಿದ್ದಾರೆ. ನೆಕ್ಸ್ಟ್ ಪಾರ್ಟಲ್ಲಿ ಕೂಡ ಏನಾಗಬೇಕು, ಅಲ್ಲಿನೂ ಆ್ಯಕ್ಷನ್ ಪಾಸ್ಟ್
ಟೆನ್ಸದ್ದೇ ಯೂಸ್ ಮಾಡಬೇಕು. ಹಾಗಾಗಿ ಇಫ್ ಯು ಹ್ಯಾಡ್ ಟೋಲ್ಡ್ ಮೀ ಐ ವುಡ್ ಹ್ಯಾವ್ ಹೆಲ್ಪ್ಡ್ ಯು ಅಂತ. ಸೊ ಇಲ್ಲಿ ಆನ್ಸರ್ ಸರಿಯಾದದ್ದು ಆಪ್ಷನ್ 3. ವೈ ನಾಟ್ ಅದರ್ಸ್ ಅಂತಂದರೆ ವಿಲ್ ಈಸ್ ಫಾರ್ ಫ್ಯೂಚರ್ ರಾಂಗ್ ಇದೆ, ವುಡ್ ಈಸ್ ಇನ್ಕಂಪ್ಲೀಟ್ ಇದೆ, ವಿಲ್ ಹ್ಯಾವ್ ಈಸ್ ಆಲ್ಸೋ ಇನ್ಕರೆಕ್ಟ್. ಸೊ ಅಲ್ಲಿ ವುಡ್ ಹ್ಯಾವ್ ಅನ್ನುವಂಥದ್ದು ಸೂಟ್ ಆಗುತ್ತೆ ಆ್ಯಂಡ್ ದಟ್ ಈಸ್ ದ ಟೆನ್ಸ್ ಅದು ಸೆಂಟೆನ್ಸಿಗೆ ಮ್ಯಾಚ್ ಆಗುವಂಥದ್ದು. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, psychophysical activity and a process of decoding symbols to derive meaning is known as ಅಂತ ಕೇಳಿದ್ದಾರೆ. whether it is speaking, reading, writing and listening ಅಂತ ಕೇಳಿದ್ದಾರೆ. Here the right answer is reading. Why? Because reading involves decoding symbols like letters, words to make meaning, whereas speaking is vocal expression, not decoding. And when it comes to writing is encoding, not decoding. Okay. And listening involves sound, not symbols. So therefore reading is the right answer anta. Next, the approach that was strongly advocated by National Curriculum Framework 2005 in preparation of language curriculum and pedagogy of languages including English is natural approach, constructive approach, structural approach and deductive approach anta kelidare. Here the right answer is constructive approach. Why? Because when you consider the natural approach, it focuses on immersion and natural language acquisition, but not specifically stressed in NCF 2005. So whereas constructive approach ಏನಾಗಿದೆ, ಇಲ್ಲಿ NCF ಅಲ್ಲಿ ರೆಕಮೆಂಡ್ ಮಾಡಿದ್ದು, ಎಂಪಸೈಸ್ ಮಾಡಿದ್ದು ಕನ್ಸ್ಟ್ರಕ್ಟಿವಿಸಮ್ಗೆ, ವೇರ್ ಲರ್ನರ್ಸ್ ಕನ್ಸ್ಟ್ರಕ್ಟ್ ದೇರ್ ಓನ್ ಅಂಡರ್ಸ್ಟ್ಯಾಂಡಿಂಗ್. ಮಗು ಮಾಡುತ್ತಾ ಕಲಿಯುವಂಥದ್ದಕ್ಕೆ ಹೆಚ್ಚಿನ ಒಂದು ರಚನಾತ್ಮಕ ಕಲಿಕೆಗೆ ಹೆಚ್ಚು ಒತ್ತನ್ನು ಕೊಟ್ಟಿದ್ದಾರೆ NCF 2005. ಹಾಗಾಗಿ ಕನ್ಸ್ಟ್ರಕ್ಟಿವ್ ಅಪ್ರೋಚ್ ಇಸ್ ದ ರೈಟ್ ಒನ್. ಓಕೆ, ಸ್ಟ್ರಕ್ಚರ್ ಅಪ್ರೋಚನ್ನು ಅನಲೈಸ್ ಮಾಡೋದಾದರೆ ಇಟ್ ಫೋಕಸಸ್ ಆನ್ ಗ್ರಾಮರ್ ಆ್ಯಂಡ್ ಸ್ಟ್ರಕ್ಚರ್. ಓಕೆ, ಟ್ರೆಡಿಷನಲ್ ಮೆಥಡ್ ಇದೆ. ವೆರೇಸ್ ಡಿಡಕ್ಟಿವ್ ಅಪ್ರೋಚನ್ನು ನೋಡೋದಾದರೆ ಇಟ್ ಸ್ಟಾರ್ಟ್ಸ್ ಫ್ರಮ್ ರೂಲ್ ಟು ಎಕ್ಸಾಂಪಲ್. ಅದು ಮೇಲೆ ಟೀಚರ್ ಸೆಂಟರ್ಡ್ ಆಗುತ್ತೆ, ನಾಟ್ ಫೇವರ್ಡ್ ಇನ್ NCF 2005. Then next question, supplementary readers are nothing but additional reading material meant for extensive reading, moral reading, oral reading, intensive reading. ಇಲ್ಲಿ ಸರಿಯಾದಂಥ ಉತ್ತರ extensive reading. Why? Because supplementary readers help to build reading fluency and comprehension through large amount of reading. Okay, ಇಲ್ಲಿ ಮಾರಲ್ ರೀಡಿಂಗ್ ನಾಟ್ ಎ ರಿಕಗ್ನೈಸ್ಡ್ ಪೆಡಗಾಲಜಿಕಲ್ ಟರ್ಮ್ ಅದು. ಆ್ಯಂಡ್ ಓರಲ್ ರೀಡಿಂಗ್ ಅಗೇನ್ ಇಟ್ ಫೋಕಸಸ್ ಆನ್ ರೀಡಿಂಗ್ ಅಲೌಡ್ ವಿಚ್ ಇಸ್ ನಾಟ್ ದ ಪ್ರೈಮರಿ ಯೂಸ್ ಆಫ್ ಸಪ್ಲಿಮೆಂಟರಿ ರೀಡರ್ಸ್. whereas intensive reading it deep analysis of small text, not the purpose of supplementary readers. So therefore extensive reading is the right answer. Teacher uses videos, slides, movies, art and other pictures to facilitate dash learners: auditory learners, kinesthetic learners, interpersonal learners, spatial learners. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ 4, that is spatial learners. Why? Because here auditory learners, if you analyze, it prefers listening. Okay, kinesthetic learners learn through moment and touch. ಹೌದಾ? ವೆರಾಸ್ ಇಂಟರ್ಪರ್ಸನಲ್ ಲರ್ನರ್ಸ್ ಏನು ಮಾಡ್ತಾರೆ, ಲರ್ನ್ ಬೆಸ್ಟ್ ಥ್ರೂ ಸೋಷಿಯಲ್ ಇಂಟ್ರಾಕ್ಷನ್ ಮುಖಾಂತರ ಕಲಿತಾರೆ. ಬಟ್ ವೆರಾಸ್ ಸ್ಪೇಷಿಯಲ್ ಲರ್ನರ್ಸ್ learn best through visuals like pictures, charts and other sources of knowledge. So therefore option 4 is the right one. The study of sentence structure of language is semantics, syntax, phonology, morphology. The right answer is the syntax. Why? Because semantics, if you consider, deals with meaning, whereas syntax, it deals with sentence structure and grammar rules. So therefore the syntax is the right answer. And if you go for phonology, it studies the sounds. The morphology deals with word formation. Okay, then an ability to recognize the functions of stress and intonation to signal the information structure of utterances is a sub-skill of dash skill anta kelidare. ರೀಡಿಂಗ್, ಸ್ಪೀಕಿಂಗ್, ಲಿಸನಿಂಗ್ ಆ್ಯಂಡ್ ರೈಟಿಂಗ್. ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ 3, ದಟ್ ಈಸ್ ಲಿಸ್ನಿಂಗ್. ವೈ? ಬಿಕಾಸ್ ಸಪೋಸ್ ಇಫ್ ಯು ಟೇಕ್ ರೀಡಿಂಗ್, ಇಟ್ಸ್ ನಾಟ್ ರಿಲೇಟೆಡ್ ಟು ಸ್ಟ್ರೆಸ್ ಆ್ಯಂಡ್ ಇಂಟೋನೇಷನ್. ಓಕೆ,
Speaking uses intonation but not recognizing it is more a listening task. Okay, listening it involves decoding stress and intonation ಬರುತ್ತೆ ಇಲ್ಲಿ. Okay, so ಹಾಗಾಗಿ listening is the right answer, and writing is not at all relevant to spoken features. Then a set of assumptions related among themselves dealing with the nature of language and nature of language teaching and learning is approach, technique, method or strategy ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ 1, that is approach. Okay, why? Because broad beliefs or theories about how language is learned. Okay, ಇಲ್ಲಿ ಟೆಕ್ನಿಕ್ ಅಂದರೆ ಒಂದು ಸ್ಪೆಸಿಫಿಕ್ ಆಕ್ಟಿವಿಟೀಸ್ ರೆಫರ್ ಆಗುವಂಥದ್ದು. ಮೆಥಡ್ ಮೀನ್ಸ್ ಓವರಾಲ್ ಪ್ಲ್ಯಾನ್ ಬೇಸ್ಡ್ ಆನ್ ಆನ್ ಅಪ್ರೋಚ್ ಆಗುತ್ತೆ. ಆ್ಯಂಡ್ ಸ್ಟ್ರಾಟಜಿ ಅಗೇನ್ ಲರ್ನರ್ಸ್ ಪ್ಲ್ಯಾನ್ ಟು ಅಕಂಪ್ಲಿಷ್ ಎ ಟಾಸ್ಕ್. ಸೊ ದೇರ್ ಫಾರ್ ಅಪ್ರೋಚ್ ಈಸ್ ದ ರೈಟ್ ಆನ್ಸರ್. TBLT stands for, okay, test based language teaching, test based literature teaching, task based literature teaching, task based language teaching. Here the right answer is task based language teaching is the right answer. Why? Because see, first one not standard usage, the second and third again they are incorrect, the fourth one emphasizes using meaningful tasks in language learning. So therefore task based language teaching is the right answer. The first stage of the writing process is, ಫಸ್ಟ್ ಸ್ಟೇಜ್ ರೈಟಿಂಗಲ್ಲಿ ಯಾವುದು ಅಂತ ಕೇಳಿದ್ದಾರೆ. ಎಡಿಟಿಂಗ್, ಜನರೇಟಿಂಗ್ ಐಡಿಯಾಸ್, ರಿವಿವಿಂಗ್, ಡ್ರಾಫ್ಟಿಂಗ್. ಸೊ ಹಿಯರ್ ದ ರೈಟ್ ಆನ್ಸರ್ ಈಸ್ ಫಸ್ಟ್ ಅವರ್ ರೈಟಿಂಗ್ ಪ್ರೊಸೆಸ್ ಸ್ಟಾರ್ಟ್ಸ್ ವಿತ್ ಜನರೇಟಿಂಗ್ ಐಡಿಯಾಸ್. ಸೊ ದೇರ್ ಫೋರ್ ಆಪ್ಷನ್ 2 ಈಸ್ ದ ರೈಟ್ ಒನ್. ವೈ ನಾಟ್ ಅದರ್ಸ್? ವೈ? ಬಿಕಾಸ್ ಸಿ ಎಡಿಟಿಂಗ್ ಇಟ್ ಹ್ಯಾಪನ್ಸ್ ಮಚ್ ಲೇಟರ್ ಆಫ್ಟರ್ ರೈಟಿಂಗ್. ಓಕೆ, ನಾವು ಎಡಿಟಿಂಗ್ ಮಾಡುವಂಥದ್ದು ರೈಟಿಂಗ್ ಆದ ನಂತರ. Generating idea, first step, brainstorming and planning. Okay, then reviewing, again it happens after drafting. Then drafting, again it comes after idea generation. So therefore generating ideas is the right answer. Assessment of the performance of student at the end of the academic year is known as, at the end of the academic year anta kelidare, it's nothing but summative assessment anta. ಯಾಕೆಂದರೆ ಫಾರ್ಮೇಟಿವ್ ಅಂತಂದರೆ ದೆನ್ ಆ್ಯಂಡ್ ದೇರ್, ಈಗ ಕಲಿಸಿದ ತಕ್ಷಣ ಮತ್ತೆ ಟೆಸ್ಟ್ಗಳನ್ನು ಅದನ್ನು ಅಸೆಸ್ ಮಾಡುವಂಥದ್ದು, ಇಟ್ ಕಮ್ಸ್ ಅಂಡರ್ ಫಾರ್ಮೇಟಿವ್ ಅಸೆಸ್ಮೆಂಟ್. ಸಮೇಟಿವ್ ಮೀನ್ಸ್ ಎಟ್ ದ ಎಂಡ್ ಆಫ್ ದ ಅಕಾಡೆಮಿಕ್ ಇಯರ್. ಸೊ ಲೆಟ್ಸ್ ಲುಕ್ ಎಟ್ ದಿಸ್ ಒನ್. ಡನ್ ಎಟ್ ದ ಎಂಡ್ ಟು ಇವ್ಯಾಲ್ಯುಯೇಟ್ ಪರ್ಫಾರ್ಮೆನ್ಸ್. ಓಕೆ, ಆ್ಯಂಡ್ ಫಾರ್ಮೇಟಿವ್ ಅಸೆಸ್ಮೆಂಟ್ ಏನಾಗುತ್ತೆ? ಆನ್ಗೋಯಿಂಗ್ ಅಸೆಸ್ಮೆಂಟ್ ಟು ಇಂಪ್ರೂವ್ ಲರ್ನಿಂಗ್. ವೆರ್ ಫಾರ್ಮಲ್ ಅಸೆಸ್ಮೆಂಟ್ ಜನರಲ್ ಟರ್ಮ್, ನಾಟ್ ಸ್ಪೆಸಿಫಿಕ್ ಟು ಟೈಮಿಂಗ್, ಇಲ್ಲಿ ಸ್ಪೆಸಿಫಿಕ್ ಆಗಿ ಇಲ್ಲ ಅದು. So diagnostic tests, as we all know, that done before instruction to assess prior knowledge of the students. ಅಂದರೆ ಇಲ್ಲಿ ಡಯಾಗ್ನೋಸ್ಟಿಕ್ ಟೆಸ್ಟನ್ನು ಅವರಲ್ಲಿರ್ತಕ್ಕಂಥ ನ್ಯೂನತೆಗಳನ್ನು ಪತ್ತೆ ಹಚ್ಚಲಿಕ್ಕೆ, ಪೂರ್ವಜ್ಞಾನವನ್ನು ಪರೀಕ್ಷಿಸಲಿಕ್ಕೆ ನಾವು ತೆಗೆದುಕೊಳ್ಳುವಂಥದ್ದು. ಓಕೆ, ದೆನ್ ಲ್ಯಾಂಗ್ವೇಜ್ 2ನಲ್ಲಿ ಕೇಳಿದಂಥ ಕ್ವಶನ್ಸ್ ಯಾವ ರೀತಿ ಇತ್ತು? ಇಲ್ಲಿ ಅಗೇನ್ ದೆರ್ ವಿಲ್ ಬಿ ಎ ಕ್ವಶನ್ ಆನ್ ಆರ್ಟಿಕಲ್ಸ್. ಹಿ ಈಸ್ ಡ್ಯಾಶ್ NCC cadet who won dash best cadet award. ಇಲ್ಲಿ ಕೇಳಿದರೆ, ಸೊ ಹಿ ಈಸ್ ಆ್ಯನ್ NCC cadet ಹೂ ಒನ್ ದ ಬೆಸ್ಟ್ ಕ್ಯಾಡೆಟ್ ಅವಾರ್ಡ್ ಅಂತ ಆಗುತ್ತೆ. ಸೊ ಆ್ಯನ್ ಆ್ಯಂಡ್ ದ ಆರ್ ದ ಸುಟೇಬಲ್ ಆರ್ಟಿಕಲ್ಸ್ ಟು ಬಿ ಫಿಲ್ಡ್. ವೈ? ಬಿಕಾಸ್ ಸಿ, ಆ್ಯನ್ ಮತ್ತು ಎ ಯೂಸ್ ಮಾಡಿದರೆ ಇಟ್ ಇನ್ಕರೆಕ್ಟ್. ಡಸಂಟ್ ಸೂಟ್ ಬೆಸ್ಟ್. ಇಲ್ಲಿ ಬೆಸ್ಟ್ ಮುಂದೆ ಅನ್ನು ಯೂಸ್ ಮಾಡೋಕ್ಕೆ ಬರೋದಿಲ್ಲ. ಯಾಕಂತಂದರೆ ಆ ಬೆಸ್ಟ್ ಅನ್ನೋಂಥದ್ದು ಸೂಪರ್ಲೇಟಿವ್ ಡಿಗ್ರಿನಲ್ಲಿದೆ. ಸೂಪರ್ಲೇಟಿವ್ ಡಿಗ್ರಿನಲ್ಲಿ ಅಡ್ಜೆಕ್ಟಿವ್ ಇದ್ದಾಗ ಅದರ ಹಿಂದೆ ಯಾವಾಗಲೂ ಡೆಫಿನೆಟ್ ಆರ್ಟಿಕಲ್ ದ ಬರಬೇಕು. ಓಕೆ, ಆ್ಯಂಡ್ ಸೆಕೆಂಡ್ ಆಪ್ಷನ್ ಆಲ್ಸೋ ಇನ್ಕರೆಕ್ಟ್. ಎ ಮತ್ತು ದ ಕೊಟ್ಟಿದ್ದಾರೆ. ಫಸ್ಟಲ್ಲಿ ಆ್ಯನ್ ಸೂಟ್ ಆಗಲ್ಲ. ಆ್ಯನ್ ಈಸ್ ಆ್ಯನ್ NCC ಅಂತ ಬರೀಬೇಕು. ಇಲ್ಲಿ NCC ಅಂತ ಬರುತ್ತೆ. ಸೊ ದಟ್ ಡಸಂಟ್ ಸೂಟ್ ವಿತ್ NCC. ಆ್ಯಂಡ್ ಇನ್ಕರೆಕ್ಟ್, ದ ಡಸಂಟ್ ಫಿಟ್ ವಿತ್ NCC. ಓಕೆ, ದೆನ್ ಆಪ್ಷನ್ 4th ಈಸ್ ರೈಟ್, ಆ್ಯನ್ ಆ್ಯಂಡ್ ದ. ಆ್ಯನ್ NCC cadet as it starts with vowel sound, and the best as it is in superlative degree. And the teacher gave dash about the examination to the students. Informative, information, informing, inform. ಇಲ್ಲಿ ರೈಟ್ ಫಾರ್ಮ್ ಆಫ್ ದ ನೌನ್ ಫಾರ್ಮನ್ನು ನಾವು ಇಲ್ಲಿ ಫಿಲಪ್ ಮಾಡಬೇಕು. ಅಂದರೆ ಇಲ್ಲಿ ನೌನ್ ಫಾರ್ಮಲ್ಲಿ ಇರೋದು ಯಾವುದು? ಇನ್ಫಾರ್ಮೇಷನ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗುತ್ತೆ. ವೈ? ಬಿಕಾಸ್ ಸಿ, ಫಸ್ಟ್ ಒನ್ ಇನ್ಫಾರ್ಮೇಟಿವ್ ಇದೆ, ಅಡ್ಜೆಕ್ಟಿವ್ ನಾಟ್ ಸೂಟೇಬಲ್ ಆಫ್ಟರ್ ಗೇವ್ ಅಂತ ಇದೆ. ಓಕೆ, ಅದು ಸೂಟ್ ಆಗೋದಿಲ್ಲ. And information, it needs noun there. ಹೌದಾ? ದ ಟೀಚರ್ ಗೇವ್ ಇನ್ಫಾರ್ಮೇಷನ್. ಇಲ್ಲಿ ಗೇವ್ ಆದಮೇಲೆ ಒಂದು ನೌನ್ ಬರಬೇಕು.
ಆ ನೌನ್ ಫಾರ್ಮಲ್ಲಿ ಇರುವಂಥದ್ದು ಇನ್ಫಾರ್ಮೇಷನ್ನು, ದೇರ್ ಫಾರ್ ಇಟ್ ಸೂಟ್ಸ್ ದೇರ್. ಆ್ಯಂಡ್ ಇನ್ಫಾರ್ಮಿಂಗ್ ಅಗೇನ್ ವರ್ಬ್ ಫಾರ್ಮ್ ಇದೆ, ಅನ್ಫಿಟ್ ಆಫ್ಟರ್ ಗೇವ್. ಆಮೇಲೆ ಇನ್ಫಾರ್ಮ್ ಇದೆ, ದಟ್ ಈಸ್ ಆಲ್ಸೋ ಬೇಸ್ ವರ್ಬಲ್ಲಿದೆ, ನಾಟ್ ಸೂಟೇಬಲ್ ಇಯರ್. ಸೊ ಹಾಗಾಗಿ ಇನ್ಫಾರ್ಮೇಷನ್ ಇಸ್ ದ ರೈಟ್ ಆನ್ಸರ್. ಆ್ಯಂಡ್ ಎವ್ರಿ ಒನ್ ಲವ್ಸ್ ಹಿಮ್ ಇದೆ ನೋಡಿ, ಅಲ್ಲಿ ಫಸ್ಟ್ ಒನ್ನಲ್ಲಿ ಏನಿತ್ತು ಪಾಸ್ಟ್ ಟೆನ್ಸಲ್ಲಿ ಕೊಟ್ಟಿದ್ರು, ಇಲ್ಲಿ ಪ್ರೆಸೆಂಟ್ ಟೆನ್ಸಲ್ಲಿ ಕೊಟ್ಟಿದ್ದಾರೆ. ಓಕೆ, ದ ಟ್ರಾನ್ಸ್ಫರ್ಮ್ ಟು ಪ್ಯಾಸಿವ್ ಫಾರ್ಮ್ ಅಂತ ಕೇಳಿದ್ದಾರೆ. ಹಿ ಈಸ್ ಲವ್ಡ್ ಬೈ ಎವ್ರಿ ಒನ್ ಅಂತ. ಓಕೆ, ಆಪ್ಷನ್ 3 ಈಸ್ ದ ರೈಟ್ ಒನ್. ದ ರೆಸ್ಟ್ ಆಫ್ ದ ಆಪ್ಷನ್ಸ್ ಆರ್, ದ ಫಸ್ಟ್ ಒನ್ ಏನಿದೆ ಪ್ರೆಸೆಂಟ್ ಕಂಟಿನ್ಯೂಸ್ ಫಾರ್ಮಲ್ಲಿ ಅಲ್ಲಿ ಯೂಸ್ ಮಾಡಿದ್ದಾರೆ, ಡಸಂಟ್ ಮ್ಯಾಚ್ ದ ಒರಿಜಿನಲ್ ಸಿಂಪಲ್ ಪ್ರೆಸೆಂಟ್ ಟೆನ್ಸು. ಆಮೇಲೆ ಸೆಕೆಂಡ್ ಒನ್ನು ಕೂಡ ಅಲ್ಲಿ ಪಾಸ್ಟ್ ಟೆನ್ಸ್ ಇದೆ. ಥರ್ಡ್ ಒನ್ ಕರೆಕ್ಟ್ ಆಗಿದೆ, ಸೂಟ್ ಆಗಿದೆ. ಆಮೇಲೆ ಸೆಂಟೆನ್ಸ್ ಸ್ಟ್ರಕ್ಚರು ಕರೆಕ್ಟ್ ಇದೆ, ಟೆನ್ಸನ್ನು ಕರೆಕ್ಟ್ ಇದೆ, ಕರೆಕ್ಟ್ ಪ್ಯಾಸಿವ್ ಫಾರ್ಮಲ್ಲಿ ಇದೆ. ಫೋರ್ತ್ ಒನ್ ಹ್ಯಾಸ್ ಬೀನ್ ಅಗೇನ್ ಪರ್ಫೆಕ್ಟ್ ಟೆನ್ಸಲ್ಲಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಆಪ್ಷನ್ 3 ಈಸ್ ಲವ್ಡ್ ಬೈ ಎವ್ರಿ ಒನ್ ಈಸ್ ದ ರೈಟ್ ಆನ್ಸರ್. John, hello Arun, are you going towards the stadium? Arun, yes I am. Shall I drop you to the stadium? ಇಲ್ಲಿ ಶಾಲ್ ಐ ಡ್ರಾಪ್ ಯು ಟು ದ ಸ್ಟೇಡಿಯಂ ಅಂತದ್ದು ಯಾವ ಲ್ಯಾಂಗ್ವೇಜ್ ಫಂಕ್ಷನನ್ನು ತಿಳಿಸುತ್ತೆ ಅಂತ ಕ್ವಶನ್ ಕೇಳಿದ್ದಾರೆ. ಅಕ್ಸೆಪ್ಟಿಂಗ್ ಇನ್ವಿಟೇಷನ್, ಆಫರಿಂಗ್ ಹೆಲ್ಪ್, ಎನ್ಕ್ವೈರಿ, ಸಜೆಷನ್. ಅಫ್ಕೋರ್ಸ್ ಇಲ್ಲಿ ಏನಿದೆ ಶಾಲ್ ಐ ಡ್ರಾಪ್ ಯು ಅಂತ ಅವನೇ ಕೇಳ್ತಾ ಇದ್ದಾನೆ, ಮೀನ್ಸ್ ಆಫರಿಂಗ್ ಹೆಲ್ಪ್ ಈಸ್ ಅ ರೈಟ್ ಆನ್ಸರ್. ಆ್ಯಂಡ್ ವೈ ನಾಟ್ ಅದರ್ಸ್ ಅಂದರೆ ಅರುಣ್ ಈಸ್ ಆಫರಿಂಗ್, ನಾಟ್ ಅಕ್ಸೆಪ್ಟಿಂಗ್ ಅಲ್ಲಿ. ಓಕೆ, ಸೊ ಸೆಕೆಂಡ್ ಆಪ್ಷನ್ ಈ ಆಫರ್ಸ್ ಎ ರೈಡ್. ಓಕೆ, ದೆನ್ ಥರ್ಡ್ ಆ್ಯಂಡ್ ಫೋರ್ತ್ ಆರ್ ಇನ್ಕರೆಕ್ಟ್. So let's move on to the next question. Ravi was so happy that he went to theater to watch a movie with his friends. ಇಲ್ಲಿ ದ ಕರೆಕ್ಟ್ ಇನ್ಫಿನಿಟಿವ್ ಇನ್ ದ ಸೆಂಟೆನ್ಸ್ ಅಂತ ಕೇಳಿದ್ದಾರೆ. ಇನ್ಫಿನಿಟಿವ್ ಕೇಳಿದ್ದಾರೆ. ಇನ್ಫಿನಿಟಿವ್ ಇಸ್ ನಥಿಂಗ್ ಬಟ್ ಅ ವರ್ಬ್ ಫಾಲೋಡ್ ಬೈ ಪ್ರಿಪೋಸಿಷನ್ ಟು. ವರ್ಬ್ ಹಿಂದೆ ಟು ಪ್ರಿಪೋಸಿಷನ್ ಎಲ್ಲಿರುತ್ತೆ ಅದಕ್ಕೆ ನಾವು ಇನ್ಫಿನಿಟಿವ್ ಅಂತ ಕರಿತೀವಿ. ದಿಸ್ ಈಸ್ ದ ಸಿಂಪಲ್ ವೇ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅಬೌಟ್ ಇನ್ಫಿನಿಟಿವ್. ಸೊ ಇಲ್ಲಿ ವರ್ಬ್ ಎಲ್ಲಿದೆ, ವರ್ಬ್ ಹಿಂದೆ ಎಲ್ಲಿ ಪ್ರಿಪೋಸಿಷನ್ ಇದೆ ಅದು ಕರೆಕ್ಟಾದ ಒಂದು ಇನ್ಫಿನಿಟಿವ್. ಇಲ್ಲಿ ಟು ವಾಚ್ ಎನ್ನುವಂಥದ್ದು ಇನ್ಫಿನಿಟಿವ್ ಆಗುತ್ತೆ. ಸೊ ಆಸ್ ಎಕ್ಸ್ಪ್ಲನೇಷನ್, ಸಿಂಪಲ್ ಪಾಸ್ಟ್ ವರ್ಬ್ ಇದೆ, ನಾಟ್ ಇನ್ಫಿನಿಟಿವ್ ಇದೆ. ದೆನ್ ಸಿಂಪಲ್ ಪಾಸ್ಟ್ ವರ್ಬ್ ಇದೆ ಸೆಕೆಂಡ್ ಆಪ್ಷನಲ್ಲಿ. ಆಮೇಲೆ ಥರ್ಡಲ್ಲಿ ಕೂಡ ಪ್ರಿಪೋಸಿಷನಲ್ ಫ್ರೇಸ್ ಇದೆ, ನಾಟ್ ಇನ್ಫಿನಿಟಿವ್. ಇಲ್ಲಿ ಫೋರ್ತ್ ಆಪ್ಷನಲ್ಲಿ ಇನ್ಫಿನಿಟಿವ್ ವರ್ಬ್ ಟು ವಾಚ್ ಅನ್ನೋದು. ವರ್ಬ್ ಹಿಂದೆ ಟು ಬಂದರೆ, ಪ್ರಿಪೋಸಿಷನ್ ಬಂದರೆ ಅದಕ್ಕೆ ಇನ್ಫಿನಿಟಿವ್ ಅಂತ ಕರಿತೀವಿ. ದೆನ್ NSQF ಸ್ಟ್ಯಾಂಡ್ಸ್ ಫಾರ್ ನ್ಯಾಷನಲ್ ಸ್ಕೂಲ್ ಕ್ವಾಲಿಫಿಕೇಷನ್ ಫ್ರೇಮ್ವರ್ಕ್, ನ್ಯಾಷನಲ್ ಸ್ಕಿಲ್ ಕ್ವಾಲಿಫಿಕೇಷನ್ ಫ್ರೇಮ್ವರ್ಕ್, ನ್ಯಾಷನಲ್ ಸ್ಕಿಲ್ ಕ್ವಾಲಿಟಿ ಫ್ರೇಮ್ವರ್ಕ್, ನ್ಯಾಷನಲ್ ಸ್ಕೂಲ್ ಕ್ವಾಲಿಟಿ ಫ್ರೇಮ್ವರ್ಕ್. ಇಲ್ಲಿ ಸರಿಯಾದಂಥ ಆಪ್ಷನ್ 2, ದಟ್ ಈಸ್ ನ್ಯಾಷನಲ್ ಸ್ಕಿಲ್ ಕ್ವಾಲಿಫಿಕೇಷನ್ ಫ್ರೇಮ್ವರ್ಕ್. ಓಕೆ, ವೈ? ಬಿಕಾಸ್ ದ ಫಸ್ಟ್ ಒನ್ ಈಸ್ ಇನ್ಕರೆಕ್ಟ್, not the correct term. Second one, NSQ is recognized framework under Indian education. So option 3 and 4 also incorrect. Then let's move on to the question number 52 then. Tests used for testing the oral ability to use language at a certain point of time are diagnostic tests, achievement tests, proficiency tests, placement tests. ಇಲ್ಲಿ ಸರಿಯಾದಂಥ ಉತ್ತರ ಇಲ್ಲಿ ಏನು ಕೇಳಿದೆ ನೋಡಿ, ಟೆಸ್ಟ್ ಯೂಸ್ ಫಾರ್ ಟೆಸ್ಟಿಂಗ್ ದ ಓವರಾಲ್ ಎಬಿಲಿಟಿ ಟು ಯೂಸ್ ಲ್ಯಾಂಗ್ವೇಜ್ ಅಟ್ ಎ ಸರ್ಟನ್ ಪಾಯಿಂಟ್ ಆಫ್ ಟೈಮ್ ಅಂತ ಕೇಳಿದ್ದಾರೆ. ಸೊ ಇಟ್ಸ್ ಪ್ರೊಫಿಷಿಯನ್ಸಿ ಟೆಸ್ಟಲ್ಲಿ. ಯಾಕೆ? ಸಿ, ದ ಫಸ್ಟ್ ಒನ್ ಡಯಾಗ್ನೋಸ್ಟಿಕ್ಸ್ ಟೆಸ್ಟ್ ನಮ್ಮೆಲ್ಲರಿಗೂ ಗೊತ್ತಿದೆ. ಇಟ್ ಈಸ್ ಯೂಸ್ಡ್ ಟು ಐಡೆಂಟಿಫೈ ಲರ್ನಿಂಗ್ ಡಿಫಿಕಲ್ಟೀಸ್ ಆರ್ ಗ್ಯಾಪ್ಸ್. ಓಕೆ, ದೆನ್ ಸೆಕೆಂಡ್ ಅಚೀವ್ಮೆಂಟ್ ಟೆಸ್ಟಲ್ಲಿ ಮೆಜರ್ಸ್ ವಾಟ್ ಹ್ಯಾಸ್ ಬೀನ್ ಲರ್ನ್ಡ್, ಏನು ಕಲ್ತಿದ್ದಾರೆ ಅದನ್ನು ಪರೀಕ್ಷೆ ಮಾಡಲಿಕ್ಕೆ ತೆಗೆದುಕೊಳ್ಳುವಂಥದ್ದು. ಆ್ಯಂಡ್ ಪ್ರೊಫಿಷಿಯನ್ಸಿ ಟೆಸ್ಟ್ ಏನು ಮಾಡುತ್ತೆ, ಇಟ್ ಮೆಜರ್ಸ್ ಓವರಾಲ್ ಲ್ಯಾಂಗ್ವೇಜ್ ಎಬಿಲಿಟಿ ರಿಗಾರ್ಡ್ಲೆಸ್ ಆಫ್ ಲರ್ನಿಂಗ್. ಓಕೆ, ಸೊ ಹಾಗಾಗಿ ಆಪ್ಷನ್ 3 ದ ಪ್ರೊಫಿಷಿಯನ್ಸಿ ಟೆಸ್ಟ್ ಈಸ್ ದ ರೈಟ್ ಆನ್ಸರ್. ದ ವರ್ಡ್ಸ್ ಯುವರ್ಸ್ ಸಿನ್ಸಿಯರ್ಲಿ ಆರ್ ದ ಡ್ಯಾಶ್ ಆಫ್ ಎ ಲೆಟರ್ ಅಂತ ಕೇಳಿದ್ದಾರೆ. ಅಂದರೆ ವೆದರ್ ಇಟ್ ಈಸ್ ಬಿಗಿನಿಂಗ್ ಅಥವಾ ಎಂಡಿಂಗ್, ಈ ಥರ ಅಲ್ಲಿ ಸಿಗ್ನೇಚರು, ಸಲ್ಯೂಟೇಷನ್ನು, ಸೂಪರ್ಸ್ಕ್ರಿಪ್ಷನ್, ಸಬ್ಸ್ಕ್ರಿಪ್ಷನ್ ಅಂತ ಇದೆ. ಇಲ್ಲಿ ದ ಯುವರ್ ಸಿನ್ಸಿಯರ್ಲಿ ಇದು ಎಂಡಲ್ಲಿ ಬರುವಂಥದ್ದು ಲೆಟರ್ ರೈಟಿಂಗಲ್ಲಿ. ಸೊ ಹಾಗಾಗಿ ಅದು ಸಬ್ಸ್ಕ್ರಿಪ್ಷನ್ ಈಸ್ ದ ರೈಟ್ ಆನ್ಸರ್. ಸಲ್ಯೂಟೇಷನ್ ಅಂದರೆ ಬಿಗಿನಿಂಗಲ್ಲಿ ಬರುವಂಥದ್ದು. ಸಿಗ್ನೇಚರ್ ಅಗೇನ್ ಇಟ್ಸ್ ಓಕೆ. ಸೂಪರ್ಸ್ಕ್ರಿಪ್ಷನ್ ಅಂದರೆ ಎನ್ವಲಪ್ ಮೇಲೆ ಬರೆಯುವಂಥದ್ದು, ಕವರ್ ಮೇಲೆ ಬರೆಯುವಂಥದ್ದು. ಸೊ ಸಬ್ಸ್ಕ್ರಿಪ್ಷನ್ ಈಸ್ ದ ರೈಟ್ ಆನ್ಸರ್. ಯಾಕೆ? ಸಿಗ್ನೇಚರ್ ಈಸ್ ದ ನೇಮ್ ಸೈನ್ಡ್ ಅಟ್ ದ ಎಂಡ್ ಬರುತ್ತೆ. ಸಲ್ಯೂಟೇಷನ್ ಈಸ್ ಗ್ರೀಟಿಂಗ್, ಓಕೆ, ಡಿಯರ್ ಸರ್, ಅದು ಬಿಗಿನಿಂಗ್ ಅದು ಓಕೆ. ಸೂಪರ್ಸ್ಕ್ರಿಪ್ಷನ್ ರೆಫರ್ಸ್ ಟು ರೈಟಿಂಗ್ ಅನ್ ಎನ್ವಲಪ್.
Then subscription refers to the closing phrase like you are sincerely, you are lovingly, you are obediently, ಈ ಥರ ಬರುವಂಥದ್ದು. Okay, then Asha reads a text looking for specific information. This type of reading is known as extensive reading, rapid reading, skimming, scanning. Here the right answer is scanning. Why? Because extensive reading is reading for pleasure or overall meaning use ಮಾಡ್ತೀವಿ. Rapid reading emphasizes speed, whereas skimming is glancing over a text for the gist of that. Then scanning is specific information. We'll go for specific information like names, dates, etc. So therefore scanning is the right answer anta. Then think, pair, share is a teaching strategy in which students work together to solve a problem or answer a question about an assigned reading. This is an example of communicative language learning, collaborative language learning, task-based language learning, activity-based language learning ಅಂತ ಕೇಳಿದರೆ. Then the right answer is collaborative language learning. Why? Because see, communicative focuses on interaction. Collaborative involves group work like think, pair, share. And whereas task-based, it emphasizes completing the meaningful tasks. Then activity-based is broader and includes hands-on activities. Therefore, option 2, that's collaborative language learning, is the right answer. A resource that helps the learner to find out the synonyms and antonyms of a word is whether encyclopedia, journal, thesaurus, newspaper. Here the right answer is that is thesaurus, as we all know that it gives encyclopedia provides factual information irutte. Journal is for records or academic articles irutte. Thesaurus gives the meanings of synonyms and antonyms. So newspaper gives the current news. Okay, therefore option 3, that thesaurus, is the right answer. Then the method which comes as a reaction against grammar translation method is direct, sentence method, bilingual method, or play or learn method. Here the right answer is direct method. Why? Because in direct method we are focusing the language. Okay, no need of any transformation or some other languages. Okay, so grammar translation emphasizes translation and rules. Direct method rejects this and using only the target language. If you are going to teach the students English, let it be taught in English only, not using any other languages. Okay, like that. Sentence method teaches through the sentence structure. Okay, bilingual uses both language 1 and 2, means mother tongue as well as other language. Then play learn is activity based, not a direct reaction adu. Then total physical response activities are useful in developing learners dash skill anta kelidare. Writing, listening, reference, reading. The right answer is listening. Why? Because total physical response involves responding physically to commands, develops listening skills. Then writing and reading aren't directly targeted in TPR. Okay, then reference isn't a skill in this context. Hagagi listening is the right answer. Then the activity which facilitates the speaking skill of learner is dictation, editing, crossword puzzle, role play. Here the right option is role play. Why? Because the child uses the language in its day-to-day life and conversation and learns the language. So role play encourages speaking in context. Okay, dictation helps listening and writing. Editing is writing skill. Then crossword puzzle helps with vocabulary. Okay, hagagi role play is the right answer. Then there are dash diphthongs in English. As we all know that there are 8 diphthongs in English. Why? Because see, English phonology has 8 diphthongs, like I have given the transcription of those words, and 12 is the number of pure vowels, that is they are called as monophthongs in RP pronunciation, and 10 and 20 are incorrect counts for diphthongs. Okay, therefore option 2, 8 diphthongs, is the right answer. So idistu mahiti nimma exam oriented questions with detailed analysis of all options I have given. I hope that this video will help you to prepare for your TET examination. Dear friends, if you like the video, please subscribe, like, comment and share the video with your friends. Till then, take care and don't forget to comment for more videos and topics. Okay,
Till then, take care. Thank you.